ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಏನೇ ಕಾಳಿ ಅನ್ನೋ ವಿಷಯ ರಿವೀಲ್ ಆಗೋದ್ರ ಜೊತೆಗೆ ಗಂಗಾ ಗಾಯತ್ರಿ ದೇವಿ ಒಬ್ಬರೇ ಅಂತಕ್ಕಂಥ ವಿಷಯ ಕೂಡ ರಿವೀಲ್ ಆಗಿದೆ. ಹಾಗಿದ್ರೆ ಏನಾಯಿತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಪವಿತ್ರಾಗೆ ಧೈರ್ಯ ಹೇಳ್ತಿದ್ದಾರೆ. ಪವಿತ್ರ ಅವರೇ ಬೆಚ್ಚು ಮಾಡ್ಕೋಬೇಡಿ, ನನಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತ, ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದೇವ್ ನಿಮ್ಮನ್ನು ಮದುವೆ ಆಗಿದ್ದಾರೆ ಅಂದರೆ ಅದನ್ನು ದೇವ್ರೇ ಮಾಡಿರಬಹುದಲ್ವಾ. ಸತ್ಯವನ್ನು ಒಪ್ಕೊಂಡು ಮುಂದೆ ಹೋಗಿ, ಅದನ್ನು ಬಿಟ್ಟು ಈ ರೀತಿ ನೊಂದ್ಕೊಂಡಿರಬೇಡಿ. ಖಂಡಿತ ದೇವ್ ಕೂಡ ಕೆಟ್ಟವರಲ್ಲ. ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ಮನಸ್ಸಿಗೆ ಏನೇ ಆಸೆ ಆಗಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ, ಮನಸ್ಸು ಬಿಚ್ಚಿ ಮಾತಾಡಿ ಅಂತ ಹೇಳ್ತಿರ್ತಾರೆ. ಅದ ಕಡೆ ಶಕ್ತಿ ಪ್ರಸಾದ್ ಭಾರ್ಗವಿ ಮತ್ತೆ ಅರ್ಜುನ್ ಇರ್ತಕ್ಕಂಥ ಆ ಒಂದು ಕೆಫಿಗೆ ಬಂದಿದ್ದಾರೆ. ಅದನ್ನ ನೋಡಿದೆ ಹೋಸ್ಟ್ ಅವರನ್ನ ವೆಲ್ಕಮ್ ಮಾಡ್ತಿದ್ದಾರೆ. ಇತ್ತ ಕಡೆ ಪವಿತ್ರ ಹಾಗೆ ಕುಡಿತಾ ಇರ್ಬೇಕಿದ್ರೆ ಆಕೆಯ ಮತ್ತೆ ಏರ್ಬಿಡುತ್ತೆ, ಬಿಕಾಸ್ ಅದರಲ್ಲಿ ನಮ್ರತಾ ಏನನ್ನು ಮಿಕ್ಸ್ ಮಾಡಿರ್ತಾರೆ. ಈ ಕಡೆ ದೇವ್ ನಮ್ರತಾ ಹತ್ರ ಸಾರಿ ಕೇಳ್ತಿದ್ದಾರೆ. ನೀನು ಸಾರಿ ಕೇಳಿದ ಮಾತ್ರಕ್ಕೆ ಇಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಅಂತಲ್ಲ, ನಿನ್ನ ಮದುವೆ ಆಗಿ ಬಂದಿದ್ಯಾ, ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ನಾನು ಕೂಡ ನಿನ್ನ ಲೈಫಿಂದ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀನಿ, ಟ್ರೈ ಮಾಡ್ತಿದ್ದೀನಿ, ಬಟ್ ಎಷ್ಟು ಸಕ್ಸಸ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ನಮ್ರತಾ ತಿಳಿಸ್ತಾರೆ. ನಂತರ ಇಲ್ಲಿ ಅರ್ಜುನ್ ಭಾರ್ಗವಿ ತನ್ನ ಹತ್ರ ವಿಷಯ ಮುಚ್ಚಿಟ್ಟಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಈ ಕಡೆ ಶ್ರೀಮಂತಪ್ಪ ತಾರಾನ ನೋಡಿದೆ ಫುಲ್ ಫಿದಾ ಆಗ್ತಿದ್ದಾರೆ, ಬಿಕಾಸ್ ತಾರಾ ಅಲ್ಲಿಗೆ ಬಂದಿದ್ದಾರೆ. ಅಷ್ಟರಲ್ಲಿ ಭಾರ್ಗವಿ ಕೂಡ ಬಂದು ಏನು ಶ್ರೀಮಂತಪ್ಪ ಅವರನ್ನೇ ನೋಡ್ತಿದ್ರ ಅಂದಾಗ, ವಂದನಾದ್ರೂ ಸಿಗಲಿಲ್ಲ, ಹುಡುಗಿನಾದ್ರೂ ಸಿಗ್ತಾಳೆ ಅಂತ ನೋಡ್ತಿದ್ದೆ ಅಂದಾಗ, ಹೌದಾ ಹೋಗ್ಬಿಟ್ಟು ಲೆಟರ್ ಕೊಟ್ಟು ಅವಳ ಹತ್ರ ಪ್ರಪೋಸ್ ಮಾಡಿಬಿಡಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾಳೆ ತಾರಾಗೆ. ತಾರಾ ಕೂಡ ಲೆಟರ್ ತಗೊಂಡು ಹಾಗೆ ಹೋಗ್ಬಿಡ್ತಾರೆ. ಏನಿತು ಶ್ರೀಮಂತಪ್ಪ ಹಾಗೆ ಹೋಗ್ಬಿಟ್ರ ಅಂದಾಗ, ಲೆಟರ್ ಕಿತ್ಕೊಂಡು ಹೋಗೇ ಬಿಟ್ಲು ಮಗಳ ಅವರು ಅಂತ ಭಾರ್ಗವಿಗೆ ಹೇಳ್ತಾರೆ. ನಂತರ ತಾರಾ ಲೆಟರನ್ನು ನೋಡಿದೆ, ಏನು ಅಕೌಂಟ್ ನಂಬರ್ ಇದೆ ಆಗಿದೆ ಅಲ್ಲ ಅಂತ ಅನ್ಕೊಂಡಿದ್ದೆ, ಭಾರ್ಗವಿಗೆ ಕರೆ ಮಾಡ್ತಾರೆ. ಆ ಕಡೆ ಭಾರ್ಗವಿ ಗಂಗಾ ಪತ್ತೆ ಹಚ್ಚೋದಕ್ಕೆ ಇರ್ತಕ್ಕಂಥ ಒಂದೇ ಹಾದಿ ಇದು. ಆ ಒಂದು ಅನಾಥಾಶ್ರಮದ ಮಕ್ಕಳೇ ಅವರೆಲ್ಲರೂ ಕೂಡ ಒಂದೇ ಒಂದು ಅನಾಥಾಶ್ರಮದಕ್ಕೆ ಎಲ್ಲ ಕೂಡ ಒಂದಷ್ಟು ಡೊನೇಷನ್ಗಳನ್ನು ಗಂಗಾ ಹೆಸರಿಂದ ಟ್ರಾನ್ಸ್ಫರ್ ಆಗಿದೆ. ಅದು ಕೂಡ ಫಾರಿನ್ನಿಂದ ಬಂದಿರತಕ್ಕಂತಹ ಒಂದು ಕರೆನ್ಸಿ ಆಗಿದೆ ಅಂತ ಹೇಳಿದಾಗ ಇತ್ತ ಕಡೆ ಅನುಮಾನ ಬರುತ್ತೆ. ಖಂಡಿತ ಇದು ಬೇರೆದೇ ಇರಬಹುದು ಅಂತ ಹೇಳಿತಾರಾಗೆ. ಹೌದು, ನೀನು ಅನ್ಕೋತಿರೋದು ಖಂಡಿತವಾಗ್ಲೂ ನಿಜ, ಇದು ಎಲ್ಲವೂ ಕೂಡ ನಡೀತದೆ. ಈ ಹುನ್ನಾರವನ್ನು ಹೊರಗಡೆ ತೆಗಿಬೇಕು ಅಂದರೆ ಆ ಅಕೌಂಟ್ ನಂಬರ್ಗೆ ದುಡ್ಡು ಹೋಗ್ತದೆ ಅಲ್ವಾ, ಅದನ್ನ ಯಾರುವುದು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಆಗ ಖಂಡಿತ ನಾವು ಎಲ್ಲ ಜಾಲವನ್ನ ಕೂಡ ಲಾಕ್ ಮಾಡಬಹುದು ಅಂತ ಭಾರ್ಗವಿ ಹೇಳ್ತಾರೆ. ಖಂಡಿತವಾಗ್ಲು ಅಂತ ಹೇಳಿದ್ದಾರೆ, ಕೂಡ ಮುನ್ನಡಿತಾರೆ. ಇತ್ತ ಕಡೆ ಶ್ರೀಮಂತಪ್ಪ ಮತ್ತೆ ಭಾರ್ಗವಿ ಮಾತನಾಡಬೇಕಾದ್ರೆ ಅಲ್ಲಿಗೆ ಶಕ್ತಿ ಪ್ರಸಾದ್ ಬಂದಿರೋ ವಿಷಯ ಗೊತ್ತಾಗತ್ತೆ. ಶಕ್ತಿ ಪ್ರಸಾದ್ ಎಲ್ಲರನ್ನ ಕೂಡ ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ನಾನಿಲ್ಲಿಗೆ ಬಂದಿರೋದು ನಿಮ್ಮ ರೀತಿನೇ ಫನ್ ಮಾಡೋದಕ್ಕೆ. ನೀವು ಅನ್ಕೋಬಹುದು ಏನಪ್ಪ ಇಲ್ಲಿಗೆ ಬಂದರೂ ಕೂಡ ಈ ಮನುಷ್ಯನ ಭಾಷಣ ಕೇಳಬೇಕಲ್ಲ ಅಂತ. ಆದರೆ ನಾನು ಆ ರೀತಿ ಎಲ್ಲ ಮಾತಾಡೋದಿಲ್ಲ, ಬಿಕಾಸ್ ನಾನು ಕೂಡ ಫನ್ಗೆ ಬಂದಿದ್ದೀನಿ. ಬಟ್ ಇತ್ತೀಚೆಗೆ ಎಲ್ಲ ಕಡೆ ಓಡ್ತಿರೋ ಒಂದೇ ವಿಷಯ ಕಾಳಿ 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 ಯಾರು ಅನ್ನೋದು ಎಲ್ರಿಗೂ ಕೂಡ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದೇ ಇರತ್ತೆ. ಅದೇ ಕಾಳಿ ಇಲ್ಲಿಗೆ ಬಂದಿದ್ದಾರೆ, ಅದಕ್ಕೋಸ್ಕರನೇ ನಾನು ಕೂಡ ಇಲ್ಲಿಗೆ ಬಂದಿರೋದು ಅಂತ ಶಕ್ತಿ ಹೇಳಿದಾಗ ಭಾರ್ಗವಿ ಶಾಕ್ ಆಗ್ತಾಳೆ. ಈ ಕಡೆ ಶ್ರೀಮಂತಪ್ಪ ಏನಿದು ಭಾರ್ಗವಿ ಕಾಳಿ ಬಂದಿದ್ದಾಳಂತೆ, ಕಾಳಿ ಯಾರಿರ್ಬೋದು, ಕಾಳಿ ಜೊತೆ ಫೋಟೋ ತೆಗೆಸ್ಕೋಬೇಕು ನಾನು, ಜೊತೆಗೆ ನಿನ್ನನ್ನು ಕೂಡ ಆಕೆಗೆ ಪರಿಚಯ ಮಾಡಿಕೊಡ್ಬೇಕು, ನಮ್ಮ ಭಾರ್ಗವಿ ಕೂಡ ನಿನ್ನ ಜೊತೆ ಸೇರ್ಕೋತಾಳೆ ಅಂತ ಹೇಳಬೇಕು, ನೀನೇನೋ ಅವಳಿಗೇನು ಕಡಿಮೆ ಇಲ್ಲ ಅಂತ ಹೇಳಿ ಶ್ರೀಮಂತಪ್ಪ ಹೇಳ್ತಾರೆ. ಇಲ್ಲಿ ಭಾರ್ಗವಿ ಮಾತ್ರ ನಾನು ಹೊರಟು ಬಿಡ್ತೀನಿ ಅಂದಾಗ, ಇರು ಭಾರ್ಗವಿ ಅವ್ರ ಜೊತೆ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇರಿಸ್ಕೋತಾರೆ ಶ್ರೀಮಂತಪ್ಪ. ನಂತರ ಇಲ್ಲಿ ಶಕ್ತಿ ಅವರು ಕಾಳಿ ಯಾರು ಅನ್ನೋ ಉತ್ತರ ನಿಮಗೆ ಬೇಕಾಗಿದೆ ಅಲ್ವಾ, ಅವ್ರು ಇವರೇನೆ ಅಂತ ಭಾರ್ಗವಿ ಕಡೆ ಬೊಟ್ಟು ಮಾಡ್ತಾರೆ. ಒಂದೇ ಕ್ಷಣ ಭಾರ್ಗವಿ ಮುಗೀತು, ನನ್ನ ಕತೆ ನಾನೇ ಅನ್ನೋ ಸತ್ಯ ಗೊತ್ತಾಯ್ತು ಅಂತ ಪೇಚಿಗೆ ಸಿಕ್ಕಾಕೊಂಡ್ರೆ ನಂತರ ಇಲ್ಲಿ ಶಕ್ತಿ ಪ್ರಸಾದ್ ಅವರು ಎಲ್ಲ ಹೆಣ್ಮಕ್ಳಲ್ಲೂ ಕೂಡ ಕಾಳಿ ಅಂತಕ್ಕಂಥವ್ರು ಇದ್ದೇ ಇರ್ತಾರೆ. ಆದರೆ ಅವರು ಅದನ್ನು ಗಮನಿಸುವುದಕ್ಕೆ ಹೋಗೋದೇ ಇಲ್ಲ. ಯಾವತ್ತಿದ್ರೂ ಒಂದು ಹೆಣ್ಮಕ್ಳು ಅವರೇ ಕಾಳಿ ಆಗಬೇಕು, ಗಂಡನ ವಿಷಯದಲ್ಲೂ ಸಮಾಜದ ವಿಷಯದಲ್ಲೂ ಅನ್ಯಾಯವಾದಾಗ ಅವರು ಸಿಡಿದೇಳ್ಬೇಕು, ಕಾಳಿ ಅವತಾರವನ್ನು ತಾಳ್ಬೇಕು ಅಂತ ಹೇಳಿದಾಗ ಎಲ್ಲರೂ ಕೂಡ ಚಪ್ಪಾಳಿಯನ್ನ ಹೊಡಿತಾರೆ. ತದನಂತರ ಇಲ್ಲಿ ಯಾರಾದರೂ ಮಾತನಾಡ್ತೀರಾ, ಇದಕ್ಕೆ ಪ್ರತಿಕ್ರಿಯಿಸ್ತೀರಾ ಅಂತ ಹೋಸ್ಟ್ ಕೇಳಿದಾಗ ಭಾರ್ಗವಿ ನಾನು ಮಾತಾಡ್ತೀನಿ ಅಂತ ಹೇಳಿ ಮೈಕ್ ತಗೋತಾಳೆ. ಮೈಕ್ ತಗೊಂಡಂತ ಭಾರ್ಗವಿ ಇಲ್ಲಿ ಸಮಾಜವನ್ನ ಕಾಪಾಡಬೇಕಾಗಿರ್ತಕ್ಕಂಥ ಮಿನಿಸ್ಟರ್ಗಳು ಕಣ್ಮುಚ್ಕೊಂಡು ಕೂತ್ಕೊಂಡಿರ್ಬೇಕಿದ್ರೆ ಕಾಳಿಯಾಗಿ ಬಂದು ಜನರನ್ನ ಕಾಪಾಡಲೇಬೇಕಾಗತ್ತೆ. ನಿಜವಾಗ್ಲೂ ಒಂದು ಸಮಾಜ ಸರಿ ಹೋಗ್ಬೇಕು ಅಂದ್ರೆ ಹೆಣ್ಮಕ್ಳು ಕಾಳಿ ಅವತಾರವನ್ನ ತಾಳಲೇಬೇಕಾಗತ್ತೆ ಅಂತ ಹೇಳ್ತಾರೆ. ನಂತರ ಶಕ್ತಿ ಪ್ರಸಾದ್ ಭಾರ್ಗವಿ ಬಳಿಗೆ ಬರ್ತಾರೆ. ಭಾರ್ಗವಿ ಬಳಿಗೆ ಬಂದು ನೀನೇ ಕಾಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಕಡೆ ಭಾರ್ಗವಿ ಶಾಕ್ ಆಗ್ತಿದ್ದಾಗೆ ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಕಾಳಿನೇ ತಾನೆ ಅಂತ ಕೂಡ ಹೇಳ್ತಿದ್ದಾರೆ. ಪವಿತ್ರ ಕೂಡ ಅವ್ರ ಜೊತೆಯಲ್ಲೇ ಇರ್ತಾರೆ. ನಂತರ ಇಲ್ಲಿ ಭಾರ್ಗವಿ ನಿಮ್ಮನ್ನ ಸಂಹಾರ ಮಾಡೋದಕ್ಕೆ ಕಾಳಿ ಬರಬೇಕಾಗಿಲ್ಲ, ಈ ಭಾರ್ಗವಿನೇ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಈಗ ಪವಿತ್ರ ಮತ್ತೆ ಭಾರ್ಗವಿ ಇಬ್ರು ಕೂಡ ಮಾತನಾಡ್ತಿರ್ತಾರೆ. ಈ ಕಡೆ ಪವಿತ್ರ ಕುಡಿದ ಮತ್ತಲ್ಲಿ
ಭಯದಲ್ಲಿದ್ದಾರೆ. ಯಾಕಂದರೆ ಇಲ್ಲಿ ಅಮೃತ ಮಿಕ್ಸ್ ಮಾಡಿರ್ತಕ್ಕಂಥ ಜ್ಯೂಸ್ನಲ್ಲಿ ಆಕೆಗೆ ಅಮಲ ಇರಿದೆ. ಅದೇ ಕಾರಣಕ್ಕೆ ಆಕೆ ಮಂಪ್ರಲ್ಲಿದ್ದಾಳೆ. ಎಲ್ಲರೂ ಕೂಡ ಎರಡೆರಡು ಕಾಣಿಸ್ತಿದೆ. ಒಂದು ಗಲಾಟೆ ಆಗ್ತಿರುತ್ತೆ. ಅಲ್ಲಿ ಪವಿತ್ರ ಬರ್ತಾಳೆ, ನಮ್ರತ ಬರ್ತಾಳೆ. ಪವಿತ್ರ ಜೊತೆ ತುಂಬಾ ಕುಂಕಾಗಿ ಮಾತಾಡ್ತಾರೆ. ದುಡ್ಗೋಸ್ಕರ ಮದುವೆ ಆಗಿ ಬಂದೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡಿದಾಗ ಪವಿತ್ರ ಮನಸ್ಸಿಗೆ ನೋವಾಗುತ್ತೆ. ಆಗ ಭಾರ್ಗವಿ ಪವಿತ್ರನ ಕರ್ಕೊಂಡು ಹೋಗ್ತಾರೆ. ನೋಡಿ ಪವಿತ್ರ ಅವರೇ, ನಿಮ್ಮ ಮನಸ್ಸಿಗೆ ಖಾಸಿ ಆಗಿದೆ ಅಂತ ಗೊತ್ತಿದೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ರೆ, ನಾನು ತಿಲಕ್ನ ಪ್ರೀತಿಸಿದ್ದು, ಆದರೆ ಮದುವೆ ಆಗಿದ್ದು ಅವರನ್ನ ದೇವ್ನ. ಎಂಥ ಪರಿಸ್ಥಿತಿ ಇದು ನಂದು. ನಿಜವಾಗ್ಲೂ ನಾನೇನು ಮದುವೆ ಆಗಿ ಇಲ್ಲಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ನ? ಖಂಡಿತ ಇಲ್ಲ. ಅವರೇ ನನ್ನ ತಾಳಿ ಕಟ್ಟಿ ಇಲ್ಲಿಗೆ ಎಳ್ಕೊಂಡು ಬಂದರು. ನಾನು ತಿಲಕ್ನ ಸಾಯಿಸಿದೆನಂತೆ. ನನ್ನ ಪ್ರೀತಿನ ನಾನು ಯಾಕೆ ಸಾಯಿಸಲಿ? ತಿಲಕ್ ಯಾಕೆ ನನ್ನನ್ನು ಬಿಟ್ಟು ಹೋದೆ? ಜೋಕರ್ ಮಾಡೋದಕ್ಕೆ. ನೋಡಿ ಅಲ್ಲಿ ನನ್ನ ಪ್ರತಿಬಿಂಬ ಕಾಣಿಸ್ತಿದೆ ಕನ್ನಡಿಯಲ್ಲಿ. ನಾನು ಜೋಕರ್ ಥರ ಕಾಣಿಸ್ತಾ ಇದ್ದೀನಿ. ನಿಜಕ್ಕೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನನಗೆ ಬದುಕಬೇಕು ಅಂತಾನೆ ಅನ್ನಿಸ್ತಿಲ್ಲ. ಯಾಕೆ ಬೇಕು ಈ ಬದುಕು? ನನ್ನ ತಿಲಕ್ ಜೊತೆ ನಾನು ಚೆನ್ನಾಗಿರ್ಬೇಕಿತ್ತು, ಆದರೆ ನನ್ನ ಬದುಕು ಈ ರೀತಿ ಆಗಿಬಿಡ್ತು. ನನ್ನ ತಿಲಕ್ ನನ್ನ ಬಿಟ್ಟು ಹೋಗಿದ್ಯಾಕೆ? ಯಜಮಾನಮ್ಮನ ಹತ್ರ ಸಾರಿ ಕೇಳೋದಕ್ಕೆ ಅಂತ ಅನಿಸುತ್ತೆ ಅಂತೆಲ್ಲ ಮಾತಾಡ್ತಿದ್ದಾರೆ. ನಿಜಕ್ಕೂ ಸೀನಿಯರ್ ನನಗೆ ಮೋಸ ಮಾಡಿಬಿಟ್ಟ ಅಂತ ಚೀರ್ಕೋತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಭಾರ್ಗವಿಗೆ ಪವಿತ್ರ ಹೇಳಿದಂಥ ಒಂದಷ್ಟು ಮಾತುಗಳು ಲಿಂಕ್ ಆಗುತ್ತೆ. ಪ್ರತಿಬಿಂಬ ಇಲ್ಲಿ ಇಬ್ಬರಲ್ಲ ಒಬ್ಬರೇ ಅಂತಕ್ಕಂಥದ್ದು, ಇಲ್ಲಿ ಇಬ್ಬರಲ್ಲ ಇರೋದು ಒಬ್ಬರೇನೆ, ನಾನೇ ಅದು ಅಂತ ಹೇಳಿ ಪವಿತ್ರ ಒಂದಷ್ಟು ಗೊಂದಲ ಮಾತುಗಳನ್ನು ಮಾತಾಡ್ತಾರೆ. ಬಿಕಾಸ್ ಇಲ್ಲಿ ಪವಿತ್ರಾಗೆ ಎರಡು ಮುಖ ಇಲ್ಲ, ಬಟ್ ಪವಿತ್ರನ ಎರಡು ಥರ ನೋಡ್ತಿದ್ದಾರೆ. ನಾನೇ ಸಾಯಿಸಿದ್ದು ಅಂತಾರೆ, ನಂದೇ ತಪ್ಪು ಅಂತಾರೆ. ಬಟ್ ನಂದೇನಿದೆ, ನಾನು ಇಲ್ಲಿ ನೋವು ಅನುಭವಿಸ್ತಾ ಇದ್ದೀನಿ, ಈ ನೋವು ಯಾರಿಗೂ ಕೂಡ ಕಾಣಿಸೋದಿಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಅದೇ ಒಂದು ಸಂದರ್ಭದಲ್ಲಿ ಪ್ರತಿಬಿಂಬ ಇಬ್ರು ಒಬ್ಬರೇ ಅಂತಕ್ಕಂಥ ಮಾತುಗಳು ಭಾರ್ಗವಿಗೆ ಲಿಂಕ್ ಆಗುತ್ತೆ. ಆಗ ಗಾಯತ್ರಿ ದೇವಿ ಗಂಗಾ ಇಬ್ರು ಒಬ್ಬರೇ ಅಂತ ಹೇಳಿ ಭಾರ್ಗವಿಗೆ ಅರ್ಥ ಆಗ್ಬಿಡುತ್ತೆ. ತಕ್ಷಣ ಈ ಕಡೆ ಪವಿತ್ರನ ಕರ್ಕೊಂಡು ಬಂದು ನಮ್ರತ ಬಳಿಗೆ ಬಿಡ್ತಾರೆ. ನಮ್ರತ ಕೂಡ ಪವಿತ್ರನ ಕರ್ಕೊಂಡು ದೇವ್ ಬಳಿಗೆ ಹೋಗ್ತಾರೆ. ಇತ್ತ ಕಡೆ ಭಾರ್ಗವಿ ಅರ್ಜುನ್ ಬಳಿಗೆ ಬಂದು, ಅರ್ಜುನ್ ಮೊದಲು ನಾವು ಮನೆಗೆ ಹೋಗಬೇಕು ಬನ್ನಿ, ತುಂಬ ಅರ್ಜೆಂಟ್ ಇದೆ ಅಂತ ಹೇಳಿದಾಗ, ಏನು ಇದಕ್ಕಿಂತ ಏನು ಅರ್ಜೆಂಟ್ ಇರುವುದು ನಿಮಗೆ? ನಾವಿಬ್ಬರು ಮಾತಾಡೋದೇ ತುಂಬ ಮುಖ್ಯ ಅಲ್ವಾ? ಇದಕ್ಕಿಂತ ಸ್ಪೇಸ್ ಬೇಕಾ ಮಾತಾಡೋದಕ್ಕೆ ಅಂದಾಗ ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿದೆ. ಮನೇಲಿ ಏನೋ ವಿಷಯ ನಡಿಬೇಕಾಗಿದೆ, ಅದು ನಾವು ಹೋಗುವಷ್ಟರಲ್ಲಿ ನಡೆದ್ಬಿಟ್ರೆ ಅನಾಹುತ ಆಗಿಬಿಡುತ್ತೆ, ಬನ್ನಿ ಅಂತ ಹೇಳ್ತಿದ್ರೆ ಇಲ್ಲ ಬರುವುದಿಲ್ಲ. ಏನು ವಿಷಯ? ಕಾಳಿ ಆಗಿಬಿಟ್ಟು ಜನಗಳನ್ನು ಕಾಪಾಡಬೇಕಾ ಅಥವಾ ಗಾಯತ್ರಿ ದೇವಿ ಜೊತೆ ಸೇರಿಕೊಂಡು ಅಪ್ಪನ ಅರೆಸ್ಟ್ ಮಾಡಿಸ್ಬೇಕಾ ಅನ್ನೋ ರೀತಿಯಲ್ಲಿ ಅರ್ಜುನ್ ಭಾರ್ಗವಿಗೆ ಮಾತಾಡಿದ ತಕ್ಷಣ ಈ ಕಡೆ ಭಾರ್ಗವಿ ಶಾಕ್ ಆಗ್ತಾಳೆ. ಬಿಕಾಸ್ ನಾನು ಕಾಳಿ ಅನ್ನೋದು ಅರ್ಜುನ್ಗೆ ಗೊತ್ತಾಗಿದೆ ಅಂತ. ನಾನು ಯಾವುದೇ ಸುಳ್ಳನ್ನು ನಿಮ್ಮ ಹತ್ರ ಹೇಳಿಲ್ಲ ಅರ್ಜುನ, ಸಮಯ ಬಂದಿರಲಿಲ್ಲ ಅಷ್ಟೇ ಅಂತ ಭಾರ್ಗವಿ ಹೇಳಿದಾಗ, ಸುಳ್ಳು ಹೇಳಿಲ್ಲ, ಸತ್ಯ ಮುಚ್ಚಿಡೋದು ಒಂದು ರೀತಿ ಸುಳ್ಳೇ ಅಲ್ವಾ ಅಂತ ಅರ್ಜುನ್ ತಿಳಿಸ್ತಿದ್ದಾರೆ. ಇತ್ತ ಕಡೆ ಜಿ.ಪಿ. ಪಾಟೀಲ್ ಭಾರ್ಗವಿಯನ್ನ ಈ ಕ್ಷಣಕ್ಕೂ ಕೂಡ ನಂಬ್ಕೊಂಡಿದ್ದಾರೆ. ಬಿಕಾಸ್ ಬೃಂದ ಬಂದು ಭಾರ್ಗವಿ ಈ ರೀತಿ ಮಾಡ್ಬಿಟ್ಲಲ್ಲ ಮಾವ ಅಂದಾಗ, ಗಾಯತ್ರಿ ದೇವಿ ಭಾರ್ಗವಿ ಹೆಸರನ್ನ ತಗೊಂಡು ಈ ರೀತಿ ನಾಟಕ ಮಾಡ್ತಿದ್ದಾಳೆ ಅಂತ ಹೇಳಿ ಜಿ.ಪಿ. ಹೇಳ್ತಾರೆ. ನಂತರ ಶಕ್ತಿ ಪ್ರಸಾದ್ ಕಾಲ್ ಮಾಡ್ತಾರೆ. ಜೆ.ಪಿಗೆ ಕಾಲ್ ಮಾಡಿದ್ದೆ, ಇಲ್ಲಿ ಕಾಳಿ ಅನ್ನೋದು ಗೊತ್ತಿದೆಯಾ? ಕಾಳಿ ಯಾರು ಅಂತ ಗೊತ್ತಾ? ಭಾರ್ಗವಿನೇ ಕಾಳಿಯಾಗಿ ಜನರನ್ನ ಕಾಪಾಡ್ತಿರೋದು. ಜೊತೆಗೆ ಗಾಯತ್ರಿ ದೇವಿ ತಲೆ ತುಂಬಿಸಿ ಆ ಮನೆ ಕರ್ಕೊಂಡು ಬಂದಿರೋದು ಕೂಡ ಆಕೆನೆ. ನಿನ್ನ ವಿರುದ್ಧ ಷಡ್ಯಂತ್ರವನ್ನ ಹೆಣೆದಿರೋದು ಕೂಡ ಆಕೆನೆ, ಹುಷಾರು ಅಂತ ಹೇಳಿ ಜೆ.ಪಿಯನ್ನ ಎಚ್ಚರಿಸ್ತಾರೆ. ಈ ಕಡೆ ಜೆ.ಪಿ ಕೆಂಡುವಾಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಡಿಯೋನಲ್ಲಿ